ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ಬೆಳ್ಕರ್ತಲೆ ಬುಟ್ಟಿ ಮರ ಕೆರ್ಸಿ ಇರ್ಕಿ ಮಾರಕ್ಕೆ ಬಂದಿದ್ರು. ನಾವು ಕೆರ್ಸಿ ತಗೊಂಡ್ವಿ, 2 ಕೆರ್ಸಿನ. ತುಂಬ ಜನರಿಗೆ ಗೊತ್ತಿಲ್ಲ, ಇವೆಲ್ಲ ಯೂಸ್ ಮಾಡಲ್ಲ. ನಮ್ಮ ಕಡೆ ಬುಟ್ಟಿ ಇರ್ಕಿ ಕೆರ್ಸಿ ಮರ ಎಲ್ಲ ಯೂಸ್ ಮಾಡ್ತೀವಿ. ನಮಗೆ ಕೆರ್ಸಿ ಇರಲಿಲ್ಲ, ಸೊ ಕೆರ್ಸಿ ತಗೊಂಡ್ವಿ. ನಮ್ಮ ಮನೆಗೆ ಬುಟ್ಟಿ ಇರ್ಕಿ ಮರ ಎಲ್ಲ ಇದ್ದಾವೆ. ನೋಡೋಣ ಬನ್ನಿ ಹೆಂಗೆಲ್ಲ ಯಾವ ಥರ ಎಲ್ಲ ಇದ್ದಾವೆ ಅಂತ ಹೇಳಿ. ಎಷ್ಟು ಒಂದಕ್ಕೆ 200 ರೂಪಾಯಿನೇ? ಒಂದಕ್ಕೆ 250, ಒಂದಕ್ಕೆ 200. ಒಂದು ರೇಟ್ ಮಾಡ್ಕೇಳ್ರಿ. ರೇಟ್ ಅಮ್ಮ ನಾವು ಬಿಟ್ಟು ಕೊಡಕ್ಕೆ ಬರಲ್ವ, ನಿಮ್ಮ 2 ಗಳ ಇದು ಮಾಡೋದು. ಹೌದು, ಅದೇ ನಿಜ. ಒಂದು ಪ್ಲಾಸ್ಟಿಕ್ಕಿಗೆ ಎಷ್ಟು ಕೊಟ್ಟು ತಗೋತೀವಿ. ಹೌದು. ಯಾವ ಊರು ನಿಮ್ಮದು? ಮನ್ಮನಿ. 425 ರೂಪಾಯಿ ಕಮ್ಮಿ ಕೊಡೋದು. ನಾವು ಯಾಕೆ ನಿಮ್ಮ ಇವೇನ್ರಿ ಹಿಂಗೆ ರೌಂಡ್ ಅದಾವಲ್ಲ? ಅವು ಗಣಿಗೆ ಅಂತ. ಇವೆಂತಕ್ಕೆ ಯೂಸು? ಅವು ಮದುವೆಗೆ ಬೇಕಾಕವು. ಮದುವೆಗೆ 400 ರೂಪಾಯಿ ತಗೊಳ್ರಿ. ಬೇಡಲ್ಲವಾ, ನಾನು ಬಂದು ಪೆಟ್ರೋಲ್ ಆಗಲಕ್ಕ ಸಿಕ್ಕವೆಲ್ಲ ವಿಡಿಯೋ. ಇದು ಏನದು? ಇರ್ಕಿ. ನಮ್ಮ ಮನ್ಯಾಗ ಐತಲ್ಲ. ಚಿರಕಿ ಅಲ್ಲಮ್ಮ, ಇರ್ಕಿ. ಕಾಮೈತೇನು? ಮತ್ತೆ ಇದು ಹಾಕಿರ ಮತ್ತೆ ನಾವು ಆಕ್ಳು ದನ ಎಲ್ಲ ಸಾಕೇವಿ ಅನ್ನು. ಎಷ್ಟನೇ ಕ್ಲಾಸ್ ಶಾಲೆ? ಹೇಳು, ಶಾಲೆಗೆ ಹೋಗ್ತೀನಿ ಅನ್ನು. LKG ಮುಗಿತೈತಿ, UKG ಹೋಗ್ಬೇಕು ಅನ್ನು. ನೋಡಿ ಫ್ರೆಂಡ್ಸ್, ಬುಟ್ಟಿ ಕೆರ್ಸಿ, ಇವು ಚಿಕ್ಕ ಕೆರ್ಸಿ ಮರ ಇದ್ದಾವೆ. ಹಾಗೆಯೇ ಇರ್ಕೆ ಅದಾವೆ. ಹಾಗೆ ಈ ಕಡೆ ಅವರೇನೋ ಕಣ್ಜನ ಅಂತ ಅಂದರು, ಅವು ಅದಾವೆ. ಅವೇನೋ ಮದುವೆ ಮನೇಲಿ ಯೂಸ್ ಮಾಡ್ತಾರಂತೆ. ಅದು ಹೇಗೆ ಯೂಸ್ ಮಾಡ್ತಾರೆ ಅಂತ ಅದ್ರ ಯೂಸ್ ನಂಗೆ ಗೊತ್ತಿಲ್ಲ. ಈ ಕೆರ್ಸಿ ಮರ ಬುಟ್ಟಿ ಇವೆಲ್ಲ ಯೂಸ್ ಗೊತ್ತು. ಬುಟ್ಟಿನ ಅವಾಗೆಲ್ಲ ಭತ್ತ ತುಂಬೋದಕ್ಕೆ ಯೂಸ್ ಮಾಡ್ತಿದ್ರು. ಇವಾಗೆಲ್ಲ ಪ್ಲಾಸ್ಟಿಕ್ ಫೈಬರ್ ಬುಟ್ಟಿ ಮರ ಎಲ್ಲ ಬಂದು ಇಂಥ ವಸ್ತುಗಳೇ ಕಣ್ಮರೆಯಾಗಿದ್ದಾವೆ ಅಂತಲೇ ಹೇಳ್ಬೋದು. ಆದ್ರೂ ನಮ್ಮಲ್ಲಿ ಇದ್ದಾವೆ ಇನ್ನೂ. ತುಂಬ ಸೈಡು ಈ ಥರ ವಸ್ತುಗಳೇ ಇಲ್ಲ ಅಂತ ಹೇಳ್ಬೋದು. ನೋಡಿ, ಇದೆಲ್ಲ ಬಿದ್ರಲ್ಲಿ ಹೆಣ್ದಿದ್ದಾರೆ. ಇದನ್ನು ಹೆಣಿಯೋಕ್ಕೆಲ್ಲ ಎಷ್ಟು ಟೈಮ್ ತೊಗೊಳ್ತಾರೋ ಗೊತ್ತಿಲ್ಲ. ನೋಡಿ, ಕಲರ್ ಎಷ್ಟು ಚೆನ್ನಾಗಿದ್ದಾವೆ, ಕಲರ್ಫುಲ್ಲಾಗಿ. ಬೆಳಿಗ್ಗೆನೇ ಮಾರಕ್ಕೆ ಬಂದಿದ್ರು. ನಾನು ಒಂದು ವಿಡಿಯೋ ಅಂತ ಮಾಡಿದೆ. ಕೆಲವೊಂದಿಷ್ಟು ಜನರಿಗೆ ಈ ವಸ್ತುಗಳು ಗೊತ್ತಿರಲ್ಲ. ನಾವು ಇನ್ನೂ ಯೂಸ್ ಮಾಡ್ತೀವಿ ಇವನ್ನ ತಗೊಂಡು ಏನೇನೋ ವಸ್ತುಗಳು ಹಾಕಿ ಒಂದೊಂದು ಕಡೆಗೆ ಬೆಳೀತಾರೆ. ನಮ್ಮಲ್ಲೆಲ್ಲ ಹಸಿನ ಸಗಣಿ ಹಾಕಿ ಬೆಳೀತಾರೆ. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ನಾವು ಕೆರ್ಸಿ ತೊಗೊಂಡಿದ್ದೀವಿ, ಬುಟ್ಟಿ, ಚಿಬುಲ. ನೋಡ್ರಿ, ಇವಾಗ ಕೆರ್ಸಿ ಇವು ರೊಟ್ಟಿ ಹಾಕ್ಬೋದು. ಸುಟ್ಟು ರೊಟ್ಟಿ ಹಾಕ್ಬೋದು. ರೊಟ್ಟಿ ಹಾಕೋಕ್ಕೂ ಬುಟ್ಟಿರ್ತವೆ. ಇವು ಏನಾದರೂ ಒಣಸ್ತೀವಿ ಅಂದ್ಕೊಳ್ಳಿ, ಇದರಲ್ಲೇ ಒಣಸ್ಬೋದು. ನೋಡಿ, ಏನು ಬೇಕಾದರೂ ಒಣಸ್ಬೋದು. ಇದು ಮರದಿಂದ ಮಾಡಿರೋದು, ಬಿದಿರಿನ ಮರದಿಂದ ಹೆಣ್ದಿರೋದು. ಎಲ್ಲ ಒಣಸ್ಬೋದು. ಅದೊಂದು ಸ್ವಲ್ಪ ದೊಡ್ಡದೈತೆ, ಇದೊಂದು ಸ್ವಲ್ಪ ಚಿಕ್ಕದೈತೆ. 2ರಿಂದ ಸೇರಿ 400 ತೊಗೊಂಡ್ರು. ಪಾಪ ಅವ್ರದ್ದು ಕೆಲಸ ಇರುತ್ತಲ್ಲ, ಬಿದ್ರು ತಗೊಬರ್ಬೇಕು, ಹೆಣಿಬೇಕು. ನಾವು ಪ್ಲಾಸ್ಟಿಕ್ಕಿನ ವಸ್ತುಗಳಿಗೆ ಅವ್ರು ಹೇಳಿದಷ್ಟು ದುಡ್ಡು ಕೊಟ್ಟು ತಗೊಳ್ತೀವಿ. ಇವೆಲ್ಲ ಕೈಯಾಗಿ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಹೆಣ್ದಿದ್ದಾರೆ ಅಂತ ಹೇಳಿ. ಇದು ನಮ್ಮೂರ ಹತ್ರನೇ ನೋಡಿ, ಮನ್ಮನಿ ಅಂತ ಬರುತ್ತೆ.
ಆ ಊರವರಂತೆ ಅವರು. ಎಷ್ಟು ಚೆನ್ನಾಗಿ ಹೆಣ್ದಿದ್ದಾರೆ ನೋಡಿ. ಇನ್ನು ಹಸಿ ಐತೆ, ಒಣಗಿದ ಮೇಲೆ ಇದು ಫುಲ್ಲು ಬ್ರೌನ್ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು. ಕೊಡ್ಮೇಲೆ ಎರಡು ತೊಗೊಂಡ್ವಿ, 2 ಕೆರ್ಸಿನ. ಇವನ್ನ ಕೆರ್ಸಿ ಅಂತ ಹೇಳ್ತಾರೆ ನಮ್ಮ ಕಡೆ. ಬೇರೆ ಕಡೆ ನಿಮ್ಮ ಕಡೆ ಏನು ಹೇಳ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಥರ ವಸ್ತುಗಳನ್ನು ಈ ಥರ ಐಟಮ್ಗಳನ್ನು ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಬೇರೆ ಕಡೆ ಯೂಸ್ ಮಾಡ್ತೀವಿ. ಮರ, ಇರ್ಕಿ, ಬುಟ್ಟಿ ಪ್ರತಿಯೊಂದೂ ಈ ಸೈಡು ಯೂಸ್ ಮಾಡ್ತೀವಿ ನಾವು.